ಹಾಯ್ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸರಿತಾ ಸನ್ನಿಧಿ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸುಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ಎಲ್ಲರೂ ಚೆನ್ನಾಗಿದ್ದೀವಿ. ಇದು ಗುರುವಾರದ ಬೆಳಗಿನ ನನ್ನ ಡೈಲಿ ಬ್ಲಾಗ್ ವಿಡಿಯೋನ ಶುರು ಮಾಡ್ಕೊಂಡಿದ್ದೀನಿ. ನಿಮ್ಮೆಲ್ರಿಗೂ ನನ್ನ ಚಾನಲ್ಗೆ ಮತ್ತೊಮ್ಮೆ ಸುಸ್ವಾಗತ ಹೇಳುತ್ತಾ, ಯಾರೆಲ್ಲ ಗುರುರಾಯರ ಅನುಗ್ರಹಕ್ಕಾಗಿ ವ್ರತಗಳನ್ನ ಆಚರಣೆ ಮಾಡ್ತಾ ಇದ್ದೀರೋ, ಸೇವೆಗಳನ್ನ ಮಾಡ್ತಾ ಇದ್ದೀರೋ, ನಿಮ್ಮೆಲ್ರಿಗೂ ಕೂಡ ನನ್ನ ಅಂತರಂಗ ದೈವ ರಾಯರ ಅನುಗ್ರಹ ಸದಾ ಇರಲಿ ಅಂತ ಕೇಳ್ಕೊಳ್ತಾ, ಗುರುವಾರ ಬೆಳಗ್ಗೆ ನನ್ನ ಬೆಳಗಿನ ಕೆಲಸನ ನಮ್ಮ ಅಡಿಗೆ ಮನೆಯಿಂದ ಶುರು ಮಾಡ್ಕೊಂಡಿದ್ದೀನಿ. ಪಾತ್ರೆಗಳೆಲ್ಲ ಹಾಗೆ ಟಬ್ಬಲ್ಲಿತ್ತು, ಅದನ್ನೆಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ. ಕಂಬ್ಳಮ್ಮ ಇನ್ನೂ ಬಂದಿಲ್ಲ. ಅಷ್ಟರಲ್ಲಿ ನನ್ನ ಸೆಲ್ಫ್ ಎಲ್ಲ ಕ್ಲೀನ್ ಮಾಡಿಕೊಂಡು, ನೆನೆ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ದೆ, ಅದನ್ನು ತೆಗೆದಿಲ್ಲ, ಅದನ್ನು ಹಾರಾಕಿ ಒಗ್ದಿರೋ ಬಟ್ಟೆ ಎಲ್ಲ ತೆಗೆದು ಮಡಚಿಟ್ಬಿಟ್ಟು ಗಿಡಗಳಿಗೆಲ್ಲ ನೀರು ಹಾಕಿ, ಮತ್ತು ಕಸದ ಗಾಡಿ ಬರುತ್ತೆ, ಕಸ ಎಲ್ಲ ಹಾಕಿ ಕಸದ ಡಸ್ಟ್ಬಿನ್ ಎಲ್ಲ ತೊಳೆದು ಇಟ್ಬಿಟ್ರೆ ನನ್ನ ಬೆಳಗಿನ ಕೆಲಸ ಸ್ವಲ್ಪ ಮಟ್ಟದಲ್ಲಿ ಕಡಿಮೆ ಆಗುತ್ತೆ. ಆ ನಂತರ ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಮನೆಗೆ ಹೋಗ್ಬೋದು. ಹಾಗೆ ಇವತ್ತು ಅಮೋಘು ಅವರ ಫ್ರೆಂಡ್ ಅಕ್ಕಂದು ಮದುವೆಗೆ ಹೋಗಬೇಕು ಅಂತ ಹೇಳ್ತಿದ್ದಾನೆ. ತಿಂಡಿ ತಿನ್ನಲ್ಲ ಅಂದ್ಕೊಳ್ತೀನಿ. ಅವನು ಎಗ್ ಬಾಯ್ಲ್ಡ್ ಮಾಡಬೇಕು. ನೋಡೋಣ, ಅಷ್ಟರಲ್ಲಿ ಏನೆಲ್ಲ ಕೆಲಸ ಆಗುತ್ತೆ, ಕೆಲಸ ಮುಗಿಸ್ಕೊಳ್ತಾ ಇದ್ದೀನಿ. ಪ್ರತಿನಿತ್ಯ ಇವೆಲ್ಲ ಮಾಡ್ಕೊಳ್ಳುವಂಥದ್ದು, ದಿನಂಪ್ರತಿ ಅಂದರೆ ಇವೆಲ್ಲ ಸೆಲ್ಫ್ ಕ್ಲೀನ್ ಮಾಡೋದಾಗಲಿ, ಏನೆಲ್ಲ ಟೇಬಲಿಂದ ಹಿಡಿದು ಟೀಪಾಯಿ ಸೋಫಾ ಎಲ್ಲ ಚೆನ್ನಾಗಿ ಕೊಡುವಿ ಅದನ್ನೆಲ್ಲ ಹಾಸಿ ಕ್ಲೀನಾಗಿ ದಿನ ಮಾಡ್ಕೊಳ್ಳುವಂಥ ಕೆಲಸಗಳಿವು. ಇವೆಲ್ಲ ಮುಗಿಸ್ಕೊಂಡ್ರೇ ಕೆಲಸ ಸಂಪೂರ್ಣವಾಗಿ ಆಯಿತು ಅಂತ ಅಂದ್ಕೊಳ್ಳೋದಲ್ವಾ. ತಿಂಡಿ ಶಾವಿಗೆ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಹಿಂದೆ ಬಟ್ಟೆ ಹಾರಾಕಿದ್ದೆ, ಅದನ್ನೆಲ್ಲ ತಂದು ಮಡಚಿಟ್ಬಿಟ್ಟು, ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಇದೆ, ಅದು ಕೂಡ ತೆಗೆದಿಟ್ಬಿಟ್ಟು ಇದನ್ನು ಹಾಕ್ಬಿಡೋಣ ಅಂತ ಅಂದ್ಕೊಂಡು ಬಟ್ಟೆ ಮಡಚಿ ನನ್ನ ಗಂಡು ಮಕ್ಕಳು ಬೀರುಗಳಿಗೆ ಹಾಕ್ಬಿಡೋಣ. ಅವ್ರ ಬಟ್ಟೆಗಳು ಹೆಚ್ಚಿರುವಂಥದ್ದು. ಅಮೋಘು ಜಿಮ್ಗೆ ಹೋಗೋದ್ರಿಂದ ದಿನ ಸಂಜೆ ಜಿಮ್ಮಿಂದ ಬಂದು ಡೈಲಿ ಯೂಸ್ ಬಟ್ಟೆ ಅವಾಗವಾಗ ಚೇಂಜ್ ಮಾಡಿಬಿಡ್ತಾನೆ. ಬೆವರು ಬಂದಿರುತ್ತೆ ನೋಡಿ, ವರ್ಕೌಟ್ ಮಾಡಿ ಇನ್ನು ಸ್ಮೆಲ್ಲು ಅಂತ ಹೇಳಿ ವಾಶ್ಗೆ ಹಾಕ್ಬಿಡ್ತೀನಿ ಅವಾಗವಾಗ. ಎಲ್ಲ ಹಾಕಿ ಬಟ್ಟೆ ಮಡಚಿಟ್ಬಿಟ್ಟು ಒಗೆಯೋದು ವಾಷಿಂಗ್ ಮಿಷಿನಲ್ಲಿ ಸುಲಭ. ಒಗೆದಿರೋದನ್ನ ತೆಗ್ದು ಮಡಚಿ ಅವ್ರವ್ರ ಬೀರ್ಗೆ ಹಾಕೋದೇ ಒಂದು ದೊಡ್ಡ ಕೆಲಸ ಅನಿಸುತ್ತೆ ನನಗೆ. ಈ ಬಟ್ಟೆ ಮಡಚೋದು ಅಂದರೆ ಒಂಥರ ಹಿಂಸೆ ಅನಿಸುತ್ತೆ. ಅಮ್ಮ ಬಂದಾಗ ಕೊಟ್ಬಿಡ್ತೀನಿ ಅಮ್ಮನ ಕೈಲಿ, ಯಾವಾಗಲೂ ಮಡಚಿಟ್ಬಿಡಮ್ಮ, ಅವ್ರವ್ರ ಇಬ್ಬರು ಬೀರ್ಗೂ ಹಾಕ್ಬಿಡು ಅಂತ ಹೇಳಿ. ಅಮ್ಮ ಬಂದಿಲ್ಲ, ಈಗ 4-5 ದಿನ ಆಯಿತು. ಮಡಚಿಟ್ಬಿಟ್ಟು ಬಟ್ಟೆ ಹಾರಾಕಿ ಒಗ್ದಿರೋನೆಲ್ಲ ಹಾರಾಕ್ಬಿಟ್ಟು ಕೆಲಸಗಳಿವೆ, ಸಿಕ್ಕಾಪಟ್ಟೆ ಕೆಲಸ. ಇವತ್ತು ದೇವ್ರ ಮನೆಗೆಲ್ಲ ಕ್ಲೀನ್ ಮಾಡ್ಕೋಬೇಕು. ಹೂವು ತರೋಣ ಅಂತ ಹೋಗಿದರೆ ತುಳಸಿ ಎಲ್ಲೂ ಸಿಗಲಿಲ್ಲ, ರೋಸು ಸಿಗಲಿಲ್ಲ. ಸವಂತಿಗೆ ಒಂದು ಹೂವು ಇತ್ತು, ಇರೋದೇ ಅಂತ ಹೇಳಿ ಅದನ್ನೇ ಮಡ್ಚೋಣ, ಅದನ್ನೇ ಮುಡಿಸಿ ದೀಪ ಹಚ್ಚೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಕಮಲಮ್ಮ ಬರ್ತಾರೆ ಅಷ್ಟರಲ್ಲಿ ನಾನು ಅಮ್ಮಗೂ ಕೂಡ ಎಚ್ಚರ ಆಗಿದ್ದ. ಮದುವೆ ಇದೆ ಅಂದರೆ ಅವನ ಕ್ಲಾಸ್ಮೇಟು ಅಕ್ಕಂದು ಮದುವೆ ಅಂತ ಹೇಳ್ದ, ರಾತ್ರಿಯೇ ಹೇಳಿದ್ದ. ಇನ್ನು ಬಂದು ಹಾಗೆ ಹೋಗ್ಬಿಡ್ತಾನೆ ಅಂತ ಹೇಳಿ ಸ್ವಲ್ಪ ಶಾವಿಗೆ ಉಪ್ಪಿಟ್ಟು ಮಾಡ್ತೀನಿ ಅಂತ ಹೇಳಿದ್ದೆ ಅವನಿಗೆ. ಆಯಿಲ್ ಕಡಿಮೆ ಬಳಸಿ ಶಾವಿಗೆ ಉಪ್ಪಿಟ್ಟು ಮಾಡ್ತೀನಿ ಮಗು ಅಂತ ಹೇಳಿದ್ದೆ. ಬೇಗ ಅವನು ಸ್ನಾನಕ್ಕೆ ಹೋದ. ಬರೋಷ್ಟರಲ್ಲಿ ತಿಂತಾನೆ ಅಂತ ನಾನು ಮಾಡಿದೆ, ಆದರೆ ತಿಂದಿಲ್ಲ, ಹಾಗೆ ಹೋದ ಮದುವೆಗೆ. ನಾನು ಈರುಳ್ಳಿ ಒಂದು 4 ಈರುಳ್ಳಿ ಸಣ್ಣದಾಗಿ ಹಚ್ಕೊಂಡು ಬೇಗ ಉಪ್ಪಿಟ್ಟು ಮಾಡಿಬಿಡೋಣ ಅಂತೇಳಿ ಪಟ ಅಂತ ಎಲ್ಲ ಹಚ್ಚಿಟ್ಕೊಳ್ತಾ ಇದ್ದೀನಿ. ಮಾಡಿದ್ದು ವೇಸ್ಟ್ ಆಯಿತು ಅಂದ್ಕೊಂಡೆ. ಆಮೇಲೆ ಗುರುವಾರ ನಿಮ್ಮ ಹತ್ರ ಹೇಳ್ಕೋಬೇಕು, ಯಾರಾದರೂ ನಮ್ಮನೆ ತಿಂಡಿ ಊಟಕ್ಕಂತೂ ಒಬ್ಬರಾರು ಇದ್ದೇ ಇರ್ತಾರೆ. ಕಮಲಮ್ಮಂಗೆ ನಾನು ಮಾಡಿದ್ದು ಏನು ವೇಸ್ಟು ಅನ್ನಿಸ್ಲಿಲ್ಲ. ಕಮಲಮ್ಮ ಅವ್ರಿಗೆ ತಿಂಡಿ ಹಾಕ್ಕೊಟ್ಟೆ, ತಿಂದರು ಪಾಪ ಅವರು. ತರಕಾರಿ ಏನೂ ಹಾಕಿಲ್ಲ, ಕ್ಯಾರೆಟ್ ತುರಿದು ಹಾಕೋಣ ಅಂತ ಅಂದ್ಕೊಂಡೆ, ಹಾಕಲಿಲ್ಲ. ಕಡಲೆ ಬೀಜ ಸಿಗಲಿಲ್ಲ ನನಗೆ. ಒಂದು ಬೌಲು ತುಂಬಿಟ್ಟಿದ್ದೀನಿ, ಆ ಕಡಲೆ ಬೀಜದ ಬಾಕ್ಸೇ ಕಾಣಿಸ್ಲಿಲ್ಲ. ಹುಡುಕ್ತಾ ಕೂತ್ಕೊಂಡ್ರೆ ಲೇಟ್ ಆಗಿಬಿಡುತ್ತೆ ಇನ್ನು ಅಂತ ಹೇಳ್ಬಿಟ್ಟು ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಕರಿಬೇವು ಒಗ್ಗರಣೆ ಕೊಟ್ಟು ಬೇಗ ಉಪ್ಪಿಟ್ಟು ಮಾಡಿ ಮುಗಿಸ್ದೆ. ತಿಂತಾನೆ ಅಂತ ಮಾಡಿದೆ, ಆದರೆ ತಿಂದಿಲ್ಲ. ಈರುಳ್ಳಿ ಸಿಕ್ಕಾಬಿಟ್ಟೆ ಸ್ಟ್ರಾಂಗ್ ಇದೆ. ಈರುಳ್ಳಿ ಕುಯ್ತಾ ಇದ್ರೆ ಕಣ್ಣೆಲ್ಲ ಉರಿ ಆಗ್ತಾಯಿತ್ತು. ಕಮಲಮ್ಮ ಬಂದು ಅವ್ರು ಕೆಲಸ ಮಾಡ್ಕೊಳ್ಳಿ ಅಂತ ಪಾತ್ರೆ ಎಲ್ಲ ಹಿಂದೆ ಹಾಕ್ಬಿಟ್ಟಿದೆ. ಅಷ್ಟರಲ್ಲಿ ಬೇಗ ಮಾಡೋಣ ಅಂತ ಹೇಳಿ ಬಂದು ಕಮಲಮ್ಮ ಇರೋ ಸಿಂಕಲ್ಲಿ ಒಂದು ಸ್ವಲ್ಪ ಇತ್ತು, ಅವನ್ನೆಲ್ಲ ಪಾತ್ರೆ ಎಲ್ಲ ಎತ್ಕೊಳ್ತಾ ಇರುವಂಥದ್ದು. ನಾನು ಬೇಗ ಉಪ್ಪಿಟ್ಟು ಮಾಡಿದೆ. ಆ ರೆಸಿಪಿ ಮಾಡೋದು ಏನೂ ತೋರಿಸ್ತಿಲ್ಲ ನಾನು, ಅದೆಲ್ಲರಿಗೂ ಗೊತ್ತಲ್ವ, ಏನು ಅದೇ ಅಂದ್ಬಿಟ್ಟು ಏನೂ ತೋರ್ಸೋಕ್ಕೆ ಹೋಗಲಿಲ್ಲ. ಆಲ್ರೆಡಿ ಉಪ್ಪಿಟ್ಟು ರೆಡಿ ಆಯಿತು, ನೋಡ್ತಾ ಇದ್ದೀರಿ, ಉಪ್ಪಿಟ್ಟು ರೆಡಿ ಆಗಿದೆ.
ಹಿಂದೆ ಪಾತ್ರೆ ಎಲ್ಲ ಕಂಬಳಮ್ಮ ತೊಳೆದಾಯಿತು. ನೋಡಿ ನಮ್ಮ ಕೋಳಿ ಮಾರಮ್ಮನ ದರ್ಶನ ಮಾಡ್ಕೊಳ್ಳಿ. ಅಮ್ಮನವರು ಮತ್ತು ನಾನು ಬೆರಳಾಗಿ ತೋರಿಸ್ತಾ ಇದ್ದೀನಲ್ಲ, ಅದು ಹಿಂದೆ ಒಂದು ನಾವಿದ್ದಂಥ ಮನೆ ಕಾಣಿಸುತ್ತೆ, ಅದನ್ನು ಕಂಬಳಮ್ಮಗೆ ತೋರಿಸ್ತಾ ಇದೆ. ಇದೊಂದು ಫೋಟೋ ಡ್ರಿಲ್ಲಿಂಗ್ ಮಾಡಿಸಿ ಫೋಟೋ ಗೋಡೆಗೆ ಹಾಕಬೇಕು, ನನಗೆ ಯಾರು ಎಲೆಕ್ಟ್ರಿಷಿಯನ್ ಸಿಗ್ತಾ ಇಲ್ಲ. ನೋಡಿ ಕಂಬಳಮ್ಮ ಅವ್ರಿಗೆ ಒಂದು ತಟ್ಟೆಗೆ ಸೌಗೆ ಉಪ್ಪಿಟ್ಟನ್ನ ಬಡಿಸಿದ್ದೀನಿ. ಒಂದು ಉಪ್ಪಿನಕಾಯಿ ಹಾಕೊಳ್ಳಿ ಕಂಬಳಮ್ಮ ಅಂತ ಹೇಳಿ, ಉಪ್ಪಿನಕಾಯಿ ಬಾಟ್ಲು ತೊಗೊಳ್ಳಿ ಅಂತ ಹೇಳ್ತಾ ತಟ್ಟೆಗೆ ಹಾಕಿದ್ದೀನಿ. ಕಂಬಳಮ್ಮಂಗೆ ಒಂದು ಜೊತೆಗೆ ಒಂದು ಉಪ್ಪಿನಕಾಯಿ, ಮಾವಿನಕಾಯಿ ಉಪ್ಪಿನಕಾಯಿ ಇದು ಸಕ್ಕ ಟೇಸ್ಟ್ ಇತ್ತು. ತಿಂದು ಅವರು ಹೋದರು. ಬನ್ನಿ ನನ್ನ ಮಾತನ್ನು ಮುಂದುವರಿಸ್ತೀನಿ. ನೋಡಿದ್ರಿ ನನ್ನ ಬೆಳಗಿನ ದಿನಚರಿ ಪುಟ್ಟ ಕ್ಲಿಪ್ಪಿಂಗ್ಸ್ ಅಷ್ಟೇ, ಪೂರ್ತಿ ಆಗೋಕ್ಕಾಗಲಿಲ್ಲ. ಪೂಜೆ ಮಾಡೋದು ಇವೆಲ್ಲ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಂತ ಇವತ್ತು ಆಗಲಿಲ್ಲ. ಇವತ್ತು ನಿಮ್ಮೆಲ್ಲರ ರಿಕ್ವೆಸ್ಟ್ ಮೇರೆಗೆ ಒಂದು ಅದ್ಭುತವಾದ ಶ್ರೀ ರಾಘವೇಂದ್ರ ಸಾನ್ನಿಧ್ಯ ಚಾನಲಲ್ಲಿ ಹೇಳ್ಕೊಟ್ಟಂತಹ ಮುಡುಪು ಅನುಷ್ಠಾನದ ಒಂದು ವಿಡಿಯೋನ ಇವತ್ತು ನಿಮ್ಮ ಮುಂದೆ ತೊಗೊಂಬರ್ತಾ ಇದ್ದೀನಿ. ಅದಕ್ಕೆ ಮುಂಚಿತವಾಗಿ ಸಂಜೆ ನನ್ನ 2ನೇ ಮಗ ಅಮೋಘು ಜಿಮ್ಗೆ ಹೋಗೋಕ್ಕೆ ಮುಂಚೆ ಹೋಗಿ ಬಂದ ಮೇಲೆ ಓಟ್ಸ್ನ ತೊಗೊಳ್ತೇನೆ. ಆ ಓಟ್ಸ್ಗೆ ಸ್ಲಿಮ್ ಮಿಲ್ಕ್ ಹಾಕ್ಕೋಬೇಕು. ಮಿಲ್ಕು ಖಾಲಿಯಾಗಿರೋದ್ರಿಂದ ಇವಾಗ ತೊಗೊಂಬಂದ್ಬಿಡೋಣ ಅಂತ ಹೋಗ್ತಾ ಇದ್ದೀನಿ. ಆ ಮಿಲ್ಕ್ ತೊಗೊಬಂದು ಆ ನಂತರ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ರಾಯರ ಅದ್ಭುತವಾದ ಅನುಷ್ಠಾನನ ನಿಮ್ಮ ಮುಂದೆ ಹೇಳ್ಕೊಡ್ತೀನಿ. ಅದಕ್ಕೆ ಮುಂಚಿತವಾಗಿ ಬನ್ನಿ ನಮ್ಮ ಹುಣಸೂರಲ್ಲಿರುವಂಥ ಫುಡ್ ಬಜಾರ್ಗೆ ಹೋಗಿ, ಅಂದರೆ ಆ ಸ್ಲಿಮ್ ಮಿಲ್ಕ್ ಎಲ್ಲ ಕಡೆ ಸಿಗ್ತಿಲ್ಲ ನನಗೆ, ಅಲ್ಲೇ ಸಿಗೋದು. ಒಂದು 2 ಲೀಟ್ರ್ ಒಂದು ಸಲ ತೊಗೊಬಂದು ಇಟ್ಕೊಂಡ್ರೆ ಒಂದು 4-5 ದಿನ ಆಗುತ್ತೆ. ಅಲ್ಲಿ ಮತ್ತೆ ತೊಗೋಬಹುದು. ಹೋಗಿ ತೊಗೊಂಡು ಬರೋಣ. ನನ್ನ ಜೊತೆ ನೀವು ಕೂಡ ಬನ್ನಿ. ಇಲ್ಲಿಂದ ಮುಂದೆ ನಾನೇನು ವಾಯ್ಸ್ ಓವರ್ ಕೊಡೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಮನೆ ಮುಂಭಾಗ ನಮ್ಮ ಮಹಾಗಣಪತಿಯ ದೇವಸ್ಥಾನದ ಪಕ್ಕ ನನ್ನ ಗಾಡಿ ಪಾರ್ಕಿಂಗ್ ಮಾಡಿದ್ದೀನಿ. ಅಲ್ಲಿ ಗಾಡೀಲಿ ಹೋಗೋಣ. ಫುಡ್ ಬಜಾರ್ ಫಸ್ಟು ಇಲ್ಲಿ ನಂದಿನಿ ಪಾರ್ಲರ್ ಇದೆ. ನಮ್ಮ ಹುಣಸೂರಿನ ಗೌರ್ಮೆಂಟ್ ಹಾಸ್ಪಿಟ್ಲು ಪಕ್ಕ ನಂದಿನಿ ಪಾರ್ಲರ್ ಇದೆ. ಅಲ್ಲಿ ನೋಡೋಣ ಸ್ಲಿಮ್ ಮಿಲ್ಕ್. ಕೆಲವು ಬಾರಿ ಸಿಗುತ್ತೆ, ಕೆಲವು ಬಾರಿ ಸಿಗೋದಿಲ್ಲ. ಅಲ್ಲಿ ಗಣಪತಿಲಿ ಒಂದು ಪ್ರಾರ್ಥನೆ ಮಾಡ್ಕೊಳ್ಳಿ. ಬನ್ನಿ, ನನ್ನ ರಥದ ಜೊತೆ ಹೋಗಬೇಕಿವಾಗ. ಗಾಡಿ ತೆಗಿತಾ ಇದ್ದೀನಿ, ಹೋಗೋಣ. ಇಲ್ಲಿ ಪಕ್ಕದಲ್ಲೇ ಬರುತ್ತೆ ನಮಗೆ ಇದು ನಂದಿನಿ ಬೋತು, ನಂದಿನಿ ಮಿಲ್ಕ್ ಪಾರ್ಲರು. ಇಲ್ಲಿ ತಗೊಳ್ಳೋಣ ಅಂತ ಬಂದೆ. ಇದೆಯಾ ಇಲ್ವಾ ಗೊತ್ತಿಲ್ಲ, ಕೇಳ್ತೀನಿ ಬನ್ನಿ. ಕೇಳಿಲಿಲ್ಲ ಅಂದರೆ ಫುಡ್ ಬಜಾರ್ಗೆ ಹೋಗೋಣ. ಸ್ಲಿಮ್ ಮಿಲ್ಕ್ ಇದೆಯಲ್ವಾ? ಸ್ಲಿಮ್ ಮಿಲ್ಕ್ ಇದೆಯಲ್ವಾ? ಯಾವಾಗ ಬರ್ತೀನಿ ಅವಾಗಿರಲ್ಲ. ಮೊನ್ನೆ ತೊಗೊಂಡೋದೆ ಅಲ್ವಾ ಇಲ್ಲಿ ನಾನು ಹೋದ ವಾರ? ಸಿಕ್ತಲ್ವಾ? ಹಾಂ, ಅದಕ್ಕೆ ಐತಿ ಅಂತ ಬಂದೆ. ಸ್ಲಿಮ್ ಮಿಲ್ಕ್ ಬೇಕಮ್ಮ? ಎಷ್ಟು? 3 ಲೀಟ್ರ್. 3 ಎಲ್ಲಿ? ಎಲ್ಲಿ ಸಿಗಲ್ಲ ಅದು, ಇದು ನಿಮ್ಮಲ್ಲೇ ಸಿಗೋದು ಹಾಲು. ಸಾಕು ಇವಾಗ ಸದ್ಯಕ್ಕೆ. ನೀನು ತೋರಿಸ್ಬಿಡ್ತೀನಿ ಬಿಡು. ನಾವು ಬರ್ತೀವಿ ಅಷ್ಟೇ. ಏನಂತ ಅದರಲ್ಲಿ ಅವಮಾನ ಪಡ್ಕೊಳ್ಳೋದು ಏನಿಲ್ಲ. ಸ್ಲಿಮ್ ಮಿಲ್ಕು ಎಲ್ಲೂ ಸಿಗಲ್ಲ. ಬೇಕಾ? ಒಂದು 4 ದಿನಕ್ಕೆ ನನಗೆ ಬೇಕಿದ್ದು. ಮತ್ತೆ ಬರ್ತೀನಿ ನೋಡು. ಇಲ್ಲಿ ಸಿಕ್ಬಿಟ್ಲಲ್ಲಿ ನೋಡು. ಎಲ್ಲೆಲ್ಲಿ ಸುತ್ತಕ್ಕೆ ಬಂದಿದ್ದೀಯ ನೀನು? ಹಾಂ ಹಾಂ, ಬುಕ್ ಇಲ್ಲ. ಎಕ್ಸಾಮ್ ತಾನೇ? ಫುಡ್ ಬಜಾರ್ಗೆ ಬಂದಿದ್ದೀಯ ಅದಕ್ಕೆ? ಎಕ್ಸಾಮ್ ಹೆಂಗೆ ಬರ್ದೆ? ಲಿಂಕ್ ಕಳಿಸ್ತೀನಿ ನೋಡು. ಸವಿತಾ ಕಳಿಸ್ತೀನಿ, ಸವಿತಾ ನಿಂಗೆ ಕಳಿಸ್ತಾರೆ. ಯೂಟ್ಯೂಬ್ಗೆ ಹಾಕಿದ್ದೆ ಅಂತ ಬೈಲಿ ಎತ್ಕೋದು. ಅವಳಿಗೊಂದು ಕೊಡು, ನೀನೊಂದು ತಗೋ. ಅವಳಿಗೊಂದು ಕೊಡು, ನೀನೊಂದು ತಗೋ. ಆಯ್ತಮ್ಮ. ಸಿಗ್ತಾ ಏನು ಬುಕ್ಕು? ಸಿಗಲಿಲ್ವಾ? ಇಲ್ವಾ? ಇಲ್ಲಿ ಸ್ಟೇಷನರಿಗೆ ಹೋಗಿ ಬುಕ್ ಇಟ್ಟಿರ್ತಾರಲ್ಲ, ಅಲ್ಲಿಗೆ ಹೋಗ್ರಿ, ಸಿಗುತ್ತೆ.
ಹಾಂ ಬಾಯ್. ಏನು ಊಟ ಮಾಡ್ತಾರೆ? ಎಷ್ಟಾಯಿತು? 122 ಇತ್ತು. ಹಾಂ ಈಗ 40 ರೂಪಾಯಿ. ಹಾಂ ಕೊಡು. ಲಿಂಕು ಸವಿತನ ಕಳಿಸ್ತೀನಿ. ಸವಿತ ನಂಬರ್ ಐತೆ ತಾನೆ? ಹಾಂ ಈ ವಿಡಿಯೋನ ಕಳಿಸ್ತೀನಿ ನೋಡು. ತಗೊಳ್ಳಿ. ಎಷ್ಟೊಂದು ಸಲ ನೋಡಿ ನೋಡಿ. ಹಾಂ ಮ್ಯಾನೇಜರ್ ಅಲ್ಲ ನೀವು? ಏನಕ್ಕೆ ಮಾಡ್ತಾ ಇರೋದು? ನೋಡಿ ಕಪ್ಪನ್ ಜ್ಯೂಸ್ ಇದು 3 ಲೀಟ್ರ್ ಹಾಲು ತಗೊಂಡೆ. ಇದು ಸೌತೆಕಾಯಿ, ಗೆಣಸು. ಈ ಗೆಣಸು ಹಾಗೆ ಕೊಟ್ಟರು ನಮ್ಮೂರವರು, ನನ್ನ ತಂದೆ ಊರವರು. ನಮ್ಮ ತಂದೆನ ಒಂದಿಷ್ಟು ಹೊಗಳ್ಬಿಟ್ಟು ತುಂಬ ಪ್ರೀತಿಯಿಂದ ಹೊಗಳಿದ್ದು. ಹಾಗೆ ಗೋಧಿ ಹಿಟ್ಟು ಭಾಗ್ಯಲಕ್ಷ್ಮಿ ಅವ್ರದ್ದು 5 kg ತಗೊಬಂದೆ. ಸ್ಲಿಮ್ ಮಿಲ್ಕ್, ಬನ್ನಿ ಅಮ್ಮೋಗಿಗೆ ಕಬ್ಬಿನ ಹಾಲು ತಗೊಬಂದೆ. 1 ಗ್ಲಾಸ್ಗೆ ಹಾಕ್ಕೊಟ್ಬಿಟ್ಟು ಬನ್ನಿ ರಾಯರ ಅದ್ಭುತವಾದ ಒಂದು ಅನುಷ್ಠಾನನ ಹೇಳ್ಕೊಡ್ತೀನಿ ಇವಾಗ. ಬನ್ನಿ. ಹಾಕೋದು ಸ್ಕಿಪ್ ಆಯಿತು. ಇದರಲ್ಲಿ 1 ಕ್ಯಾಪು ಪ್ರೋಟೀನ್ ಹಾಕಿದ್ದೀನಿ. ಹಾಕಿ ಇವಾಗ ಇದನ್ನು ಸ್ಪೂನಲ್ಲಿ ಮಿಕ್ಸ್ ಮಾಡಿ ಫ್ರಿಜ್ಜಲ್ಲಿ ಇಡಬೇಕು. ಜಿಮ್ಮಿಂದ ಬಂದು ಇದನ್ನು ತಿನ್ನೋದು. ಈ ಕ್ಯಾಪ್ ಮುಂಚೆನೇ ಹಾಕಿದ್ದೆ. ಇದನ್ನು ಫ್ರಿಜ್ಜಲ್ಲಿ ಇಡ್ತೀನಿ. ಇವಾಗ 1-2 ಅವರ್ ಮುಂಚೆ ಮಾಡಿಟ್ಬಿಡ್ತೀನಿ. ಬನ್ನಿ ಇವಾಗ ರಾಯರ ಅನುಷ್ಠಾನನ ಶುರು ಮಾಡ್ತೀನಿ. ಯಾವ ರೀತಿ ಮಾಡೋದು ಅಂತ ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ತಿಳಿಸುವಂಥದ್ದನ್ನು ಮಾಡ್ತೀನಿ. ಬನ್ನಿ. 9 ದಿನದ ಅದ್ಭುತವಾದ ಸಹಸ್ರಾರು ಜನಕ್ಕೆ ರಾಯರು ಅನುಗ್ರಹ ಮಾಡಿರುವಂಥ ಒಂದು ತುಂಬ ಸರಳವಾದ ಅನುಷ್ಠಾನ ಇದಾಗಿದೆ. ಈ ಅನುಷ್ಠಾನನ ಇವತ್ತು ನಿಮ್ಮ ಮುಂದೆ ತೊಗೊಂಬರ್ತಾ ಇದ್ದೀನಿ. ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ. ಖಂಡಿತ ನೀವು ಇದನ್ನು ಪಾಲನೆ ಮಾಡಬಹುದು. 9 ದಿನ ಮುಡುಪು ಸೇವೆ ಅಂತ ಹೇಳೋದು. 9 ದಿನವೂ ಸಹ ಈ ಅನುಷ್ಠಾನನ, ಮುಡುಪು ಕಟ್ಟುವಂಥ ಅನುಷ್ಠಾನನ ನೀವು ಖಂಡಿತ ಮಾಡಿ, ನಂಬಿಕೆ ಇಟ್ಟು ಮಾಡಿ. ನಂಬಿಕೆನೇ ನಮಗೆ ಫಲ ಕೊಡುವಂಥದ್ದು. ನಂಬಿಕೆನೇ ನಮ್ಮ ರಾಯರು ಅಂತ ಹೇಳಬಹುದು. ಗುರುವಾರ ಅಂದರೆ ಈ ದಿನ ಶುರು ಮಾಡಬೇಕಾಗಿರೋದು ಗುರುವಾರ ಶುರು ಮಾಡಿ ಶನಿವಾರಕ್ಕೆ ನೀವು ಸಮಾಪ್ತಿ ಮಾಡಬೇಕು. ಗುರುವಾರ ಬೆಳಗ್ಗೆ ಎಂದಿನಂತೆ ನೀವು ಬೆಳಗಿನ ಸಮಯದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎಂದಿನಂತೆ ನೀವು ಪೂಜೆಗಳನ್ನ
ಮಾಡಿಕೊಳ್ಳುವಂಥದ್ದು. ಯಾವುದೇ ಅನುಷ್ಠಾನ ಮಾಡಬೇಕಾದರೂ ಸಹ ನೀವು ಪ್ರಥಮ ಪೂಜಿತ ಮಹಾಗಣಪತಿಯಲ್ಲಿ ಒಂದು ಪ್ರಾರ್ಥನೆ ಅಂತೂ ಖಂಡಿತ ಮಾಡಬೇಕು. ಯಾವುದೇ ವ್ರತ ಮಾಡಬೇಕಾದ್ರೂ ಸಹ ಗಣಪತಿಗೆ ನೀವು ನಿಮ್ಮ ಪ್ರಾರ್ಥನೆನ ಸಲ್ಲಿಸಬೇಕು. ಅವರಿಗೆ ನೈವೇದ್ಯ ಅರ್ಪಣೆ ಮಾಡಿ, ಒಂದು ಬೆಲ್ಲದ ಅಚ್ಚು ಇಟ್ಟು ಗರಿಕೆನ ಅರ್ಪಣೆ ಮಾಡಿ ಮಹಾಗಣಪತಿಯಲ್ಲಿ ನೀವು ಕೇಳ್ಕೋಬೇಕು. ಇಂಥ ವ್ರತನ ಆಚರಣೆ ಮಾಡ್ತಾಯಿದ್ದೀನಿ, ಇದಕ್ಕೆ ಶೀಘ್ರ ಫಲ ಸಿಗೋ ಥರ ಆಗಲಿ, ನಿಮ್ಮ ಅನುಗ್ರಹದಿಂದ ಯಾವುದೇ ಅಡೆತಡೆ ಇಲ್ಲದೆ ನಿರ್ವಿಘ್ನವಾಗಿ ಈ ಅನುಷ್ಠಾನ ಮುಂದುವರಿಯಲಿ ಅಂತ ಹೇಳಿ ಕೇಳಿಕೊಂಡು ಮಹಾಗಣಪತಿಗೆ ಒಂದು ಬೆಲ್ಲದ ಅಚ್ಚಿನ ನೈವೇದ್ಯ ಇಟ್ಟು ಊದುಬತ್ತಿ ಬೆಳಗಿ ಸಂಕಲ್ಪ ಮಾಡಿಕೊಳ್ಳಿ. ಆ ನಂತರ ನಿಮ್ಮ ಮನೆಯ ದೇವರು, ಕುಲ ದೇವ್ರು ಬಿಟ್ಟರೆ ಕುಲ ಹಾಳು, ಮನೆ ದೇವ್ರು ಬಿಟ್ಟರೆ ಮನೆ ಹಾಳು ಅನ್ನುವಂಥ ಗಾದೆ ಮಾತಿನಂತೆ ನಾವೆಷ್ಟೇ ತೀರ್ಥಕ್ಷೇತ್ರಗಳನ್ನ ಎಷ್ಟೇ ದೇವಸ್ಥಾನಗಳಿಗೆ ಹೋದರೂ ಸಹ ಮನೆ ದೇವರ ಅನುಗ್ರಹ ಖಂಡಿತ ಇರಲೇಬೇಕು. ಮನೆ ದೇವರ ಅನುಗ್ರಹ ಇಲ್ಲ ಅಂದರೆ ನೀವೆಷ್ಟೇ ಪ್ರಪಂಚದಲ್ಲಿ ದೇವಸ್ಥಾನಗಳ ಸುತ್ತಿದ್ರೂ ಸಹ ಆ ಫಲ ಸಿಗೋದಿಲ್ಲ. ಆದ್ದರಿಂದ ವ್ರತಾಚರಣೆ ಮಾಡುವಾಗ ಮಹಾಗಣಪತಿಗೆ ಹೇಗೆ ಪ್ರಾರ್ಥನೆ ಸಲ್ಲಿಸಿದ್ರೋ ಹಾಗೆ ನಿಮ್ಮ ಮನೆಯ ದೇವರ ನಾಮಸ್ಮರಣೆನ ನೀವು ಪ್ರಾರ್ಥನೆಯೊಂದಿಗೆ ಹೇಳ್ತಾ ಅನುಷ್ಠಾನದ ಬಗ್ಗೆ ಕೇಳ್ಕೊಳ್ತಾ ಅವರ ಅನುಗ್ರಹ ಕೇಳ್ಕೊಳ್ಳಿ. ಮನೆಯ ದೇವ್ರಿಗೂ ಸಹ 11 ರೂಪಾಯಿ ಮುಡುಪು ಸೇವೆ ಮಾಡಿ, 11 ರೂಪಾಯಿ, 5 ರೂಪಾಯಿಂದು 2, 1 ರೂಪಾಯಿಂದೊಂದು ನಾಣ್ಯನ ಕಟ್ಟಿ ನಿಮ್ಮ ಕುಲದೇವ್ರಿಗೊಂದು ಮುಡುಪು ಕಟ್ಟಿ. ಪ್ರತಿ ವರ್ಷಕ್ಕೆ ಒಮ್ಮೆ ಆದರೂ ಸಹ, 6 ತಿಂಗಳಿಗೊಂದು ಸಲ ಆದರೂ ಸಹ, ಇಲ್ಲ ವರ್ಷಕ್ಕೆ 1 ಸಲ ಆದರೂ ಸಹ ನಿಮ್ಮ ಮನೆ ದೇವರಿರುವ ಸನ್ನಿಧಾನಕ್ಕೆ ಹೋಗಿ ಬರ್ತೀನಿ, ಬಂದು ನಿಮ್ಮ ಸೇವೆ ಮಾಡ್ತೀನಿ ಅಂತ ಹೇಳಿ ಒಂದು ಸಂಕಲ್ಪ ಮಾಡ್ಕೊಳ್ಳಿ. ಒಂದು ಅರಿಕೆ ಕಟ್ಟಿಟ್ಟು ನೈವೇದ್ಯನ, ಒಂದು ತೆಂಗಿನಕಾಯಿ, 2 ಬಾಳೆಹಣ್ಣನ ನೈವೇದ್ಯವಾಗಿ ನಿಮ್ಮ ಕುಲದೇವರಿಗೆ ಅರ್ಪಣೆ ಮಾಡಿ. ಆ ನಂತರ ಮಾರುತಿಲೂ ಕೂಡ ಪ್ರಾರ್ಥನೆ ಮಾಡ್ಕೊಳ್ಳಿ, ಆಂಜನೇಯನಲ್ಲೂ ಕೂಡ ಪ್ರಾರ್ಥನೆ ಮಾಡಿಕೊಂಡು ಆ ನಂತರ ಗುರುರಾಯರ ಮುಂದೆ ಬಂದು ಕೂತ್ಕೊಳ್ಳಿ. ಫೋಟೋ ಇದ್ದರೆ ಫೋಟೋಕ್ಕೆ ಗಂಧ ಹಚ್ಚಿ ತುಳಸಿನ ಅರ್ಪಣೆ ಮಾಡಿ, ನಿಮ್ಮ ಶಕ್ತಿ ಅನುಸಾರ ನಿಮಗೆ ಥರದ ಹೂಗಳನ್ನ ಹಾಕುವಂಥ ಶಕ್ತಿ ಇದ್ದರೆ ಹೂವನ್ನು ಹಾಕಿ, ಆದಷ್ಟು ಸೇವಂತಿಗೆ ಹೂವು, ಮಲ್ಲಿಗೆ ಹೂವು ಹಾಗೂ ತುಳಸಿ ಸಮರ್ಪಣೆ ಮಾಡಿ, ಗಂಧ ಹಚ್ಚಿ ಗಂಧ ಲೇಪನ ಮಾಡಿ ನೈವೇದ್ಯಕ್ಕೆ ನಿಮ್ಮ ಶಕ್ತಿ ಅನುಸಾರ ಹಾಲು ಸಕ್ಕರೆನಾದರೂ ಇಡಿ, ಹಣ್ಣು ಬಾಳೆಹಣ್ಣಾಗಲಿ, ಥರದ ಹಣ್ಣುಗಳಾಗಲಿ ಹಾಗೂ ಕಲ್ಲು ಸಕ್ಕರೆ ಮತ್ತು ಡ್ರೈ ಫ್ರೂಟ್ಸ್ಗಳು, ದ್ರಾಕ್ಷಿ, ಗೋಡಂಬಿ, ಈ ರೀತಿ ನಿಮ್ಮ ಶಕ್ತಿ ಅನುಸಾರ ಏನು ನಿಮ್ಗೆ ಆಗ್ತಿಲ್ಲ ಅಂದರೂ ಸಹ 1 ಗ್ಲಾಸ್ ಹಾಲು ಸಕ್ಕರೆನಾದರೂ ಇಡಿ, ಇಲ್ಲಾಂದರೆ ಕಲ್ಲು ಸಕ್ಕರೆನಾದರೂ ಕೂಡ, ಇಷ್ಟ ಆದರೂ ಕೂಡ ಸಿಹಿ ನೈವೇದ್ಯನ ಇಡಬೇಕು. ಇಟ್ಟು ತುಪ್ಪದ ದೀಪ ಹಚ್ಚುತ್ತೀನಿ ಅನ್ನುವಂಥ ನಿಮಗೆ ಶಕ್ತಿ ಇದ್ದರೆ ಖಂಡಿತ ತುಪ್ಪದ ದೀಪನ ಭಗವಂತ ಅಂದರೆ ರಾಯರ ಮುಂದೆನೂ ಕೂಡ ದೀಪ ಹಚ್ಚಬೇಕು. ಹಚ್ಚಿ ನೀವು ಒಂದು ಪೀಠ ರೆಡಿ ಮಾಡ್ಕೊಳ್ಳಿ. ಆ ಪೀಠದ ಮೇಲೆ ರಾಯರ ಫೋಟೋ ಇಡಿ. ವಿಗ್ರಹ ಇದೆಯಪ್ಪ ಅಂತ ಹೇಳಿದ್ರೆ ಆದಷ್ಟು ಪುರುಷರು ಮನೆಯಲ್ಲಿ ಪುರುಷರ ಹತ್ರ ನೀವು ಅಭಿಷೇಕ ಮಾಡಿಸುವಂಥ ಪದ್ಧತಿ ರೂಢಿ ಮಾಡ್ಕೊಂಡಿದ್ದೀರಿ ಅಂದರೆ ಅಭಿಷೇಕ ಮಾಡಿ ಪಂಚಾಮೃತನೂ ಕೂಡ ನೈವೇದ್ಯ ನೀವು ಇಡಬಹುದು. ಇಲ್ಲಪ್ಪ ನಮ್ಮನೆ ಯಾರೂ ಮಾಡೋರಿಲ್ಲ ಅಂತ ಹೇಳಿದ್ರೆ ಮಾಮೂಲಿ ಅದನ್ನು ತೊಳೆದು, ವಿಗ್ರಹನ ತೊಳೆದು ಗಂಧ ಲೇಪನ ಮಾಡಿ ನೀವು ತುಳಸಿನ ಅರ್ಪಣೆ ಮಾಡಿ ಪ್ರಾರ್ಥನೆ ಮಾಡ್ಕೊಳ್ಳುವಂಥದ್ದನ್ನು ಮಾಡ್ಕೊಳ್ಳಿ. ಮಾಡಿಕೊಂಡು 9 ಬಟ್ಟೆ ಬೇಕು. ಅಂಗ ಎಷ್ಟಗಲ ವೈಟ್ ಬಟ್ಟೆ ಇದ್ದರೆ ಹಳದಿ ಮಾಡ್ಕೊಳ್ಳಿ, ಇಲ್ಲ ಹಳದಿ ಬಟ್ಟೆನೇ ನಮ್ಮಲ್ಲಿ ಇದೆ ಅಂತ ಹೇಳಿದ್ರೆ 9 ಪೀಸು ನೀವು ಬಟ್ಟೆನ ಕಟ್ ಮಾಡಿ ಇಟ್ಕೋಬೇಕು. ಅಂಗ ಎಷ್ಟಾಗಲ ಇಟ್ಕೊಳ್ಳಿ. 9 ಬಟ್ಟೆಗೂ ಸಹ 5 ರೂಪಾಯಿಂದು 2 ನಾಣ್ಯ, 1 ರೂಪಾಯಿದು 1 ನಾಣ್ಯ, 9 ಗಂಟು 9 ಮುಡುಪು ಅನುಷ್ಠಾನನೇ ಈ ಒಂದು ವ್ರತದ ಒಂದು ವಿಶೇಷ ಅಂತ ಹೇಳ್ತೀನಿ. ಒಂದು ದೊಡ್ಡ ತಟ್ಟೆಯಲ್ಲಿ ನೀವು 9 ಬಟ್ಟೆಯ ಪೀಸ್ನ ಇಟ್ಕೊಂಡು ಕರೆಕ್ಟಾಗಿ ಎಲ್ಲ ಬಟ್ಟೆಗಳ ಮೇಲೂ ಕೂಡ 5 ರೂಪಾಯಿಂದು 2, 1 ರೂಪಾಯಿಂದು 1 ನಾಣ್ಯ ಇಟ್ಟು ನೀವು ಅದಕ್ಕೆ ಗಂಧ ಹಾಕಿ, ಅಕ್ಷತೆ ಹಾಕಿ, ತುಳಸಿನ ಹಾಕಿ, ಎಲ್ಲ ಬಟ್ಟೆಗಳ ಮೇಲೂ ಕೂಡ ಹಾಕಿ, ನಾಣ್ಯಗಳ ಮೇಲೆ ಹಾಕಿ ಒಂದು ತಟ್ಟೆಯಲ್ಲಿ ಜೋಡಿಸಿ ಇಟ್ಕೊಂಡು ಎಂದಿನಂತೆ ದೀಪ ಧೂಪ ಆರಾಧನೆ ಮಾಡಿ ಗಣಪತಿ ಕುಲದೇವರು ರಾಯರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಮುಖ್ಯ ಪ್ರಾಣದೇವರಾದ ಆಂಜನೇಯನಲ್ಲೂ ಕೂಡ ಪ್ರಾರ್ಥನೆ ಮಾಡಿಕೊಂಡು ನೀವು ಊದುಬತ್ತಿ ಬೆಳಗಿ ಧೂಪ ಹಾಕಿ ಎಲ್ಲ ಪೂಜೆ ಮಾಡ್ಕೊಳ್ತೀರಿ. ಮಾಡಿಕೊಂಡು ಕೈಲಿ ಅಕ್ಷತೆ ಮತ್ತು ತುಳಸಿನ ಇಟ್ಕೊಂಡು ನಿಮ್ಮ ಕೆಲಸ ಏನನ್ನು ಅರಿಕೆ ಇಟ್ಕೊಂಡು ನೀವು
ಈ ಅನುಷ್ಠಾನನ ಮಾಡ್ತಾ ಇದ್ದೀರಿ ಅದನ್ನು ಕೇಳ್ಕೊಳ್ಳಿ ಗುರುರಾಯರ ಮುಂದೆ. ಆದಷ್ಟು ದೇವ್ರ ಮನೆಯಲ್ಲಿ ನೀವು ಕೂತಾಗ ನಿಮ್ಮ ಮುಖ ಪೂರ್ವಕ್ಕೆ ತಿರುಗೋ ರೀತಿ ಮಾಡ್ಕೊಳ್ಳಿ, ಇಲ್ಲ ಉತ್ತರಕ್ಕೆ ತಿರುಗೋ ರೀತಿ ಮಾಡಿಕೊಂಡು ಕೂತ್ಕೊಳ್ಳಿ. ಕೆಳಗಡೆ ನೆಲಕ್ಕೆ ಬರೀ ನೆಲದ ಮೇಲೆ ಕೂರಬೇಡಿ, ಒಂದು ಚಾಪೆ ಪುಟ್ಟದೊಂದು ಚಾಪೆನಾದರೂ ಹಾಕ್ಕೊಳ್ಳಿ, ಇಲ್ಲ ಮಣೆ ಇದೆಯಪ್ಪ ಅಂತ ಹೇಳಿದ್ರೆ ಮಣೆ ಮೇಲಾದರೂ ಸಹ ಕೂತ್ಕೊಳ್ಳಿ. ಅದೇನೂ ಇಲ್ಲ ಅಂದರೂ ಸಹ ಒಂದು ಮಡಿಯಾದಂಥ ಒಂದು ಟವಲ್ ಆದರೂ ಸಹ ಕೆಳಗಡೆ ಹಾಕ್ಕೊಂಡು ಕೂತ್ಕೊಂಡು ಸಂಕಲ್ಪ ಮಾಡ್ಕೊಳ್ಳಿ. ದಂಪತಿಗಳೊಟ್ಟಿಗೆ ಮಾಡಿದ್ರೆ ತುಂಬ ಶ್ರೇಷ್ಠ, ಹಂಗೂ ಕೂಡ ಮಾಡ್ಬೋದು. ಇಲ್ಲಪ್ಪ ಅಷ್ಟೊತ್ತಿಗೆ ಅವ್ರು ಎದ್ದೇಳಲ್ಲ ಅಂದರೆ ಹೆಣ್ಮಕ್ಳಾದರೂ ಸಹ ನೀವೇ ಆದರೂ ಸಹ ಕುಟುಂಬ ಸಮೇತವಾಗಿ ಪ್ರಾರ್ಥನೆ ಸಲ್ಲಿಸ್ತಾ ಇದ್ದೀವಿ ಅಂತ ಅಂದ್ಕೊಂಡು ಕೇಳ್ಕೊಳ್ಳಿ ನಿಮ್ಗೆ ಏನಾಗಬೇಕೋ ಕೆಲಸ ಕೇಳಿಕೊಂಡು ನೀವು ಈ 9 ದಿನ 9 ಮುಡುಪು ಸೇವೆ ನಾನು ಮಾಡ್ತಾ ಇದ್ದೀನಿ, ನಿಮ್ಮ ಕೆಲಸ ಆಗೋ ರೀತಿ ಕೇಳಿಕೊಂಡು ಧೂಪ ದೀಪ ಆರಾಧನೆ ಸಂಕಲ್ಪ ನೀವು ಹಿಡಿದಿರುವಂತಹ ಆ ಅಕ್ಷತೆ ತುಳಸಿನ ಕೇಳಿಕೊಂಡು ರಾಯರ ಪಾದಕ್ಕೆ ಅರ್ಪಣೆ ಮಾಡಿಬಿಟ್ಟು ನೀವು ನೈವೇದ್ಯ ಇಟ್ಟು ಪೂಜೆ ಎಲ್ಲ ಮಾಡಿರ್ತೀರಿ. ಪ್ರಾರ್ಥನೆ ಮಾಡ್ಕೊಳ್ಳಿ, 9 ದಿನ ಈ ಮುಡುಪು ಸೇವೆನ ನಾನು ಮಾಡ್ತೀನಿ ಅಂತ ಕೇಳಿಕೊಂಡು ಒಂದು ತಟ್ಟೆಯಲ್ಲಿ ಎಲ್ಲ ಜೋಡಿಸ್ಕೊಂಡಿರ್ತೀರಲ್ವ ಅದನ್ನು ಸಮಾಪ್ತಿಯಾಗಿ ಪ್ರಾರ್ಥನೆಯಿಂದ ಬೇಡ್ಕೊಂಡು ಬೆಳಗ್ಗೆ ಇಷ್ಟು ಪೂಜೆ ಮುಗಿಸ್ತೀರ. ಇನ್ನು ಸಂಜೆ ಗೋಧೂಳಿ ಸಮಯದಲ್ಲೂ ಸಹ ನೀವು ಸಂಜೆ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿಕೊಂಡು ಆವಾಗಲೂ ಕೂಡ ದೀಪಾರಾಧನೆ ಧೂಪಾರಾಧನೆ ಮಾಡಿಕೊಂಡು ಸಂಜೆ ಮಲಗಬೇಕಾದ್ರೆ ಇನ್ನೇ ಊಟ ತಿಂಡಿ ಆಗಿರುತ್ತೆ, ಆದಷ್ಟು ಸಾತ್ವಿಕ ಆಹಾರ ತಗೊಳ್ಳಿ, ಒಪ್ಪತ್ತಿರುವಂಥದ್ದನ್ನು ಮಾಡ್ಕೊಳ್ಳಿ. ಮಧ್ಯಾಹ್ನದವರೆಗೂ ಇರಿ, ಇಲ್ಲಾಂದರೆ ಪೂರ್ತಿ ಉಪವಾಸ ಇರ್ತೀನಿ ಅಂದರೆ ನೀವು ರಾತ್ರಿ ಗಂಟು ಅರಿಕೆ ಕಟ್ಟಾದಮೇಲೆ ಊಟ ಮಾಡುವಂಥದ್ದನ್ನು ಕೂಡ ಮಾಡ್ಕೊಳ್ಳಿ. ಬೆಳಗ್ಗೆಯಿಂದ ಉಪವಾಸ ಇದ್ದು ರಾತ್ರಿಯ ಮುಡುಪು ಕಟ್ಟಿದ ಮೇಲೆ ನೀವು ಸಾತ್ವಿಕ ಆಹಾರ, ಅನ್ನ ಈ ರೀತಿ ಯಾವುದೂ ಬೇಡ, ಅಕ್ಕಿಲಿ ಮಾಡಿದ ಪದಾರ್ಥ ಬೇಡ. ಸಾತ್ವಿಕ ಆಹಾರ ಅಂದರೆ ರವೆ ಅವಲಕ್ಕಿ ಈ ಥರ ಇದರಲ್ಲಿ ಏನಾದರೂ ಆಹಾರನ ತಯಾರಿಸ್ಕೊಂಡು ಊಟ ಮಾಡುವಂಥದ್ದು ಮಾಡ್ಕೋಬೇಕು. ಸಂಜೆ ಗೋಧೂಳಿ ಸಮಯದಲ್ಲಿ ದೀಪ ಧೂಪಾರಾಧನೆ ಮಾಡ್ತೀರಿ. ರಾತ್ರಿ ಒಂದು 8 ರಿಂದ 9 ಗಂಟೆ ಒಳಗಡೆ ಮತ್ತೊಮ್ಮೆ ಕೈಕಾಲು ಮುಖ ಎಲ್ಲ ತೊಳ್ಕೊಳ್ಳಿ, ಕ್ಲೀನಾಗಿ ತೊಳ್ಕೊಂಡು ದೇವ್ರ ಮನೆಗೆ ಹೋಗಿ ಕೂತ್ಕೊಂಡು ಒಂದು ಮುಡುಪು ನೀವೇನು ಜೋಡಿಸಿರ್ತೀರಿ 9 ಬಟ್ಟೆಗಳಲ್ಲಿ ನಾಣ್ಯಗಳನ್ನ ಹಾಕಿ ಒಂದು ಬಟ್ಟೆನ ನೀವು ಕೈಲಿ ಎತ್ಕೊಳ್ಳಿ. ಆ ನಾಣ್ಯದ ಸಮೇತವಾಗಿ ಎತ್ಕೊಂಡು 3 ಗಂಟೆನ ಹಾಕಿ ಅರ್ಕೆ ಕಟ್ಟೋದು ಗೊತ್ತಿದೆಯಲ್ವಾ, ಆ ರೀತಿ ಕಟ್ಟಿ ಒಂದು ಸಂಕಲ್ಪ ಮಾಡ್ಕೊಳ್ಳಿ. ಏನು ಬೆಳಗ್ಗೆ ಸಂಕಲ್ಪ ಮಾಡಿದ್ರೋ ಅದನ್ನು ಹೇಳ್ಕೊಂಡು ನಿರ್ವಿಘ್ನವಾಗಿ ನನ್ನ ಈ ಅನುಷ್ಠಾನಕ್ಕೆ ಮಹಿಮೆ ಆಗಲಿ ಅಂತ ಕೇಳಿಕೊಂಡು ನೀವು ಅದನ್ನು ತಲೆಗೆ ನಿವಾಳಿಸ್ಕೊಳ್ಳಿ. 3 ಬಾರಿ ನಿವಾಳಿಸ್ಕೊಂಡು ಮನೆಯವ್ರಿಗೆಲ್ರಿಗೂ ನಿವಾಳಿಸಬಹುದು. ನಿವಾಳಿಸಿ ಅದನ್ನು ದೇವ್ರ ಮನೆಯಲ್ಲೇ ಗಂಟು ಕಟ್ಬಿಟ್ಟು ಇಟ್ಟು ಧೂಪ ದೀಪಾರತಿನೂ ಕೂಡ ಆ ಗಂಟಿಗೆ ಮಾಡಿ ಒಂದು ಸೈಡಲ್ಲಿ ಇಡಿ. ಏನು ಗಂಟು ಕಟ್ತೀರಿ ಅದನ್ನು ಒಂದು ಬಟ್ಲಿಗೆ ಇಡ್ತಾ ಬನ್ನಿ. ಈ ತಟ್ಟೆಯಲ್ಲಿ 9 ಬಟ್ಟೆನ ಹಾಕಿರ್ತೀರಿ, 9 ಬಟ್ಟೆಗಳಿಗೂ ಸಹ ನಾಣ್ಯಗಳನ್ನ ಹಾಕಿರ್ತೀರಿ. ಆ ನಾಣ್ಯದ ಮೇಲೆ ಗಂಧ ತುಳಸಿ ಅಕ್ಷತೆ ಹಾಕಿಟ್ಕೊಂಡಿದ್ದೀರಿ. ಹಾಕಿರೋದ್ರಲ್ಲಿ ಒಂದು ಮುಡುಪನ್ನ ತಗೊಂಡು ಕಟ್ತೀರಿ. ಕಟ್ಟಿದ್ಮೇಲೆ ಅದನ್ನು ಒಂದು ಬಟ್ಲಿಗೆ ಹಾಕಿ ದೇವ್ರ ಮನೆಯಲ್ಲಿ ರಾಯರ ಮುಂದೆನೇ ಇಡಿಯೋ ಬಟ್ಲನ್ನ ಪ್ರತಿನಿತ್ಯ 9 ದಿನ ಇದೇ ರೀತಿ ಮಾಡಬೇಕು. ಬೆಳಗ್ಗೆ ಪೂಜೆ ಮಾಡ್ತೀರಿ, ರಾತ್ರಿ ಮುಡುಪು ಕಟ್ಟಬೇಕು, ಅದನ್ನು ಒಂದು ಕಡೆ ಇಡಬೇಕು. ಕರೆಕ್ಟಾಗಿ ಗುರುವಾರದಿಂದ ಶುಕ್ರವಾರಕ್ಕೆ 9 ದಿನ ಆಗುತ್ತೆ ಸಮಾಪ್ತಿ ಮಾಡಬೇಕು. ಸಮಾಪ್ತಿ ಮಾಡಿ ಅಂದರೆ ಗುರುವಾರಕ್ಕೆ 8 ದಿನ, ಶುಕ್ರವಾರಕ್ಕೆ 9 ದಿನ, ರಾತ್ರಿ ಪೂರ್ತಿ ಕಟ್ತೀರಿ. 9 ಗಂಟುಗಳು ಒಂದು ಕಡೆ ಇರುತ್ತೆ. ಸಮಾಪ್ತಿ ಮಾಡಿ ಕಾಯಿ ಒಡೆದು ಪೂಜೆ ಮಾಡಿ ಸಮಾಪ್ತಿ ಮಾಡಿ. ಅವತ್ತು ಶನಿವಾರ ನೀವು ಅದನ್ನು ಬೆಳಗ್ಗೆ ಎದ್ದು ಪೂಜೆ ಮಾಡಿ ನಮಸ್ಕಾರ ಮಾಡಿ ನೈವೇದ್ಯ ಇಟ್ಟೆ ಪೂಜೆ ಮಾಡಿ ಲಕ್ಷ್ಮೀನಾರಾಯಣರನ್ನ ಸ್ಮರಣೆ ಮಾಡಬೇಕು. ನೀವು ಆ ದಿನ ಶ್ರೀನಿವಾಸನನ್ನು ಸ್ಮರಣೆ ಮಾಡಬೇಕು. ರಾಯರು ವೆಂಕಟೇಶ್ವರರ ವರಪ್ರಸಾದ, ಆದ್ದರಿಂದ ಶನಿವಾರ ಇರೋದರಿಂದ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಆ ಗಂಟು ಏನು 9 ಗಂಟು ಕಟ್ಟಿದ್ರೋ ಅದನ್ನೆಲ್ಲ ಬಿಚ್ಚಿ ನೀವು ಅದರಲ್ಲಿ ಕಟ್ಟಿರುವಂಥ ನಾಣ್ಯಗಳನ್ನೆಲ್ಲ ಒಂದುಗೂಡಿಸ್ಕೊಳ್ಳಿ. ಎಲ್ಲ ಒಟ್ಟಿಗೆ ತಗೊಂಡು ನೀವು ಪೂಜೆ ಎಲ್ಲ ಆಗಿ ಒಂದು ಅರ್ಧ ಗಂಟೆ ಆದ ನಂತರ, ಇಲ್ಲ ಪೂಜೆ ಎಲ್ಲ ಮಾಡಾದಮೇಲೆ ಸಾಯಂಕಾಲನಾದರೂ ಸಹ ನೀವು ಬ್ರಾಹ್ಮಿ ಮುಹೂರ್ತ, ಬೆಳಗ್ಗೆನಾದರೂ ನೀವು ಮಾಡ್ಕೊಳ್ಳಿ, ಅಂದರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮುಗಿಸಿರ್ತೀರಿ. ಒಂದು 9 ಗಂಟೆ 8 ರಿಂದ 9 ಗಂಟೆ ಅದನ್ನು ನೀವು ನಾಣ್ಯಗಳನ್ನ ತಗೊಂಡು ಯಾರಿಗಾದರೂ ನಿರ್ಗತಿಕರಿಗೆ, ನಮ್ಮಲ್ಲಿ ನಿರ್ಗತಿಕರೇ ಇಲ್ಲ,
ಭಿಕ್ಷುಕರೇ ಇಲ್ಲ ಅಂತ ಹೇಳಬೇಡಿ, ಎಲ್ಲಾದರೂ ಸಿಕ್ಕೇ ಸಿಗ್ತಾರೆ. ಅಂಥವರಿಗೆ ನೀವು ಆ ಬಿಚ್ಚಿದ ಒಟ್ಟುಗೂಡಿಸಿದ 9 ಬಟ್ಟೆಯಲ್ಲೂ ನಾಣ್ಯಗಳನ್ನ ಕಟ್ಟಿರ್ತೀರಿ, ಅದನ್ನೆಲ್ಲ ಒಟ್ಟುಗೂಡಿಸ್ಕೊಂಡಿರ್ತೀರಿ. ಅದನ್ನು ನೀವು ಯಾರಿಗಾದರೂ ತುಂಬ ನಿರ್ಗತಿಕರಿಗೆ ಕೊಡಬೇಕು. ನೀವು ಇಲ್ಲ ಅವರು ಅಂತ ಅನ್ಬೇಡಿ, ಸಿಕ್ಕೇ ಸಿಗ್ತಾರೆ. ಒಬ್ರಿಗೆ ಕೊಡುವಂಥದ್ದನ್ನು ಮಾಡಿ. ಕೊಡಬೇಕಾದ್ರೆ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ಕೊಡಿ, ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ಕೊಡಿ. ಆಯಿತಾ? ಇದು 9 ಮುಡುಪು ಅನುಷ್ಠಾನದ ಒಂದು ಸಮಾಪ್ತಿಯ ಕ್ಷಣ. ಅದು ಇಷ್ಟ ಆಗಿರುತ್ತೆ. ಈ ಅನುಷ್ಠಾನ ತುಂಬ ಸರಳವಾಗಿರುತ್ತೆ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಬೆಳಗ್ಗೆ ಪೂಜೆ ಇವೆಲ್ಲ ಮುಗಿಸ್ಕೋಬೇಕು, ಸಂಜೆ ಗೋಧೂಳಿ ಸಮಯದಲ್ಲೂ ಸಹ ಪೂಜೆ ಮಾಡಬೇಕು, ದೀಪಾರಾಧನೆ ಧೂಪಾರಾಧನೆ. ರಾತ್ರಿ 8ರಿಂದ 9 ಗಂಟೆಯಲ್ಲಿ ಪ್ರತಿ 9 ದಿನವೂ ಸಹ 1 ಗಂಟೆನ ನೀವು ನಿವಾಳಿಸಿ ಅರ್ಕೆ ಕಟ್ಟಿ ಇಡಬೇಕು. ಶನಿವಾರ ಅದನ್ನು ಬಿಚ್ಚಿ ಯಾರಿಗಾರು ನಿರ್ಗತಿಕರಿಗೆ ಕೊಡುವಂಥದ್ದನ್ನು ಮಾಡಬೇಕು. ಆ ಬಟ್ಟೆ ಏನು ಬಳಸಿರ್ತೀರಿ ಮತ್ತೊಮ್ಮೆ ಪೂಜೆಗೂ ಬಳಸಬಹುದು. ಅದನ್ನು ಎತ್ತಿ ಆ ಬಟ್ಟೆಗಳನ್ನ, ಆ 9 ಹಳದಿ ಬಟ್ಟೆಗಳನ್ನ ನೀವು ಒಂದು ಕಡೆ ಇಟ್ಕೊಳ್ಳಿ. ಮುಂದೆ ನೀವು ಇನ್ನೊಂದು ಸಲ ಮಾಡ್ತೀವಪ್ಪ ಅಂದರೂ ಸಹ ಆಗಲೂ ಸಹ ಆ ಬಟ್ಟೆಗಳನ್ನ ಬಳಸ್ಬೋದು. ಇಷ್ಟು. ಮತ್ತು ಡೇಟ್ ಇಟ್ಕೊಂಡು ಹೆಣ್ಮಕ್ಳು ಮುಟ್ಟಿನ ದಿನಗಳನ್ನ ಇಟ್ಕೊಂಡು ಶುರು ಮಾಡಬೇಡಿ. ನಾನು ಮುಟ್ಟಿನ ದಿನ ಇತ್ತು ಮಾಡಿದೆ, ನಿನ್ನೆ ಶುರು ಮಾಡಿದೆ, ಮಾರನೆಗೆ ಪೀರಿಯಡ್ಸ್ ಆದೆ, ಹಿಂಗೆ ಹೇಳ್ಬೇಡಿ. ಮುಟ್ಟಿನ ದಿನಗಳು ಇದೆಯಾ ಎಲ್ಲ ಕಳ್ಕೊಂಡ್ಮೇಲೆ ಮಾಡ್ಕೊಳ್ಳಿ, ಎಲ್ಲ ಕಳೆದಾದಮೇಲೆ ಶುರು ಮಾಡ್ಕೊಳ್ಳಿ. ಆಯಿತಾ? ಸೂತಕ ಸಿಗುವಂಥದ್ದನ್ನು ಮಾಡ್ಕೋಬೇಡಿ. ಈ ರೀತಿ ಈ ಅದ್ಭುತವಾದ ಅನುಷ್ಠಾನ ಶ್ರೀ ರಾಘವೇಂದ್ರ ಸಾನ್ನಿಧ್ಯ ಚಾನಲಲ್ಲಿ ತುಂಬ ಮಹಿಮೆ ಕೇಳಿದ್ದೀನಿ ನಾನು. ಅವರ ಬದುಕಿನಲ್ಲಿ ನಡೆದಂಥ ಅದ್ಭುತ ಮಹಿಮೆನ ನನ್ನ ಜೊತೆ ಹೇಳ್ಕೊಂಡಿರೋದನ್ನು ಕೂಡ ನಿಮ್ಮ ಮುಂದೆ ಶೇರ್ ಮಾಡ್ಕೊಂಡಿದ್ದೀನಿ. ಇಷ್ಟೇ ಸರಳವಾಗಿರುತ್ತೆ. ಇಲ್ಲಿ ಬಹಳ ಮುಖ್ಯವಾಗಿ ನೀವೆಲ್ಲರೂ ಅರ್ಥ ಮಾಡ್ಕೋಬೇಕಾಗಿರೋದು ಭಕ್ತಿ, ಶ್ರದ್ಧೆ. ಈ ಎರಡು ಎಲ್ಲಿರುತ್ತೋ ಖಂಡಿತ ರಾಯರ ಅನುಗ್ರಹ ಮಾಡೇ ಮಾಡ್ತಾರೆ. ಆಡಂಬರಕ್ಕೆ ಖಂಡಿತ ರಾಯರು ತಥಾಸ್ತು ಅಂತಾರೆ ಅಂತ ಅನ್ಕೋಬೇಡಿ. ನಿಮ್ಮಲ್ಲಿ ಸರಳತೆ ಇದ್ದರೂ ಸಹ ಭಕ್ತಿ ಅನ್ನೋದನ್ನು ರೂಢಿಸ್ಕೊಳ್ಳಿ, ಶ್ರದ್ಧೆ ಅನ್ನೋದನ್ನು ನಿಮ್ಮಲ್ಲಿ ರೂಢಿಸ್ಕೊಳ್ಳಿ. ಭಕ್ತಿ ಅಗಾಧವಾಗಿದ್ದಾಗ ರಾಯರು ನಮ್ಮೊಟ್ಟಿಗೆ ಇರ್ತಾರೆ. ದಿನದ ಮುಡುಪು ಅನುಷ್ಠಾನದ ನಿಯಮ ಪದ್ಧತಿ ಈ ರೀತಿ ಮಾಡ್ಕೊಳ್ಳಿ. ಹೊಸದಾಗಿ ಏನೂ ಮಾಡೋಕ್ಕೆ ಹೋಗಬೇಡಿ. ಈ ರೀತಿ ಈ ಅನುಷ್ಠಾನನ ನಂಬಿಕೆ ಇಟ್ಟು ಮಾಡಿ, ಖಂಡಿತ ರಾಯರು ಅನುಗ್ರಹ ಮಾಡ್ತಾರೆ. ಆಯಿತಾ? ಇದು ತುಂಬ ರಿಕ್ವೆಸ್ಟ್ ಇತ್ತು ನನಗೆ. ಪ್ರತಿ ಗುರುವಾರ ನಾನು ಶ್ರೀ ರಾಘವೇಂದ್ರ ಸಾನ್ನಿಧ್ಯ ಚಾನಲಲ್ಲಿ ಯಾವುದೆಲ್ಲ ಅನುಷ್ಠಾನಗಳ್ನ ಹೇಳ್ಕೊಟ್ಟಿದ್ನೋ ಅನುಷ್ಠಾನಗಳ್ನ ಗುರುವಾರ ಖಂಡಿತ ಅನುಕೂಲಕ್ಕೆ ತಕ್ಕಂತೆ ನಿಮ್ಗೆ ಆ ವಿಡಿಯೋಗಳನ್ನ ತರುವಂಥದ್ದನ್ನು ಮಾಡ್ತೀನಿ. ಇವತ್ತಿನ ಈ ವಿಡಿಯೋ ಖಂಡಿತ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಹೆಚ್ಚು ಲೈಕ್ ಮಾಡಿ, ಹೆಚ್ಚು ವಿಡಿಯೋಗಳನ್ನ ಮತ್ತೊಂದಿಷ್ಟು ಜನಕ್ಕೆ ಸಿಗೋ ಥರ ಶೇರ್ ಮಾಡಿ. ಅಭಿಪ್ರಾಯಗಳನ್ನ, ಹಾಗೆ ನಿಮಗೇನು ಗೊತ್ತಾಗ್ತಿಲ್ಲಪ್ಪ, ಕನ್ಫ್ಯೂಸ್ ಆಗ್ತಾ ಇದೆ ಅಂದರೂ ಸಹ ಕಮೆಂಟ್ ಮಾಡಿ, ಖಂಡಿತ ಅಲ್ಲಿ ನಾನು ರಿಪ್ಲೈ ಮಾಡ್ತೀನಿ. ಆಯಿತಾ? ಲಾಸ್ಟ್ವರೆಗೂ ವಿಡಿಯೋ ನೋಡಿದ ನಿಮ್ಮೆಲ್ರಿಗೂ ಕೂಡ ನಿಮ್ಮ ಸನ್ನಿಧಿ ಕಡೆಯಿಂದ ಪ್ರೀತಿಯ ಧನ್ಯವಾದಗಳು. ಹಾಗೂ ನೈವೇದ್ಯ ದಿನ ಇಡಬೇಕಂತ ಕೆಲವರು ಕೇಳಬಹುದು. ಖಂಡಿತ ನೈವೇದ್ಯ ದಿನ ಇಡಿ. ಮಧ್ಯಾಹ್ನ ಅಂದರೆ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ತೀರಿ, ಆ ನಂತರ ಪ್ರಸಾದನ ಮನೆಯವರೆಲ್ಲರೂ ತಗೊಳ್ಳಿ, ಪ್ರಸಾದ ತಗೊಳ್ಳಿ. ಪ್ರತಿನಿತ್ಯ ನೈವೇದ್ಯ ಇಟ್ಟೇನೆ ನೀವು ದೀಪಾರಾಧನೆ ಧೂಪಾರಾಧನೆ ಮಾಡಿ. ತೀರ್ಥಕ್ಕೆ ಅಂತ ಒಂದು ಗ್ಲಾಸಲ್ಲಿ ಶುದ್ಧವಾದ ನೀರನ್ನು ಪ್ರತಿನಿತ್ಯ ಇಡಿ. ಅದಕ್ಕೆ ಒಂದು ದಳ ತುಳಸಿನ ಹಾಕಿ, ನೈವೇದ್ಯಕ್ಕೆ ಏನು ನಾವು ಸಿಹಿ ನೈವೇದ್ಯ ಇಡ್ತೀವೋ ಹಾಗೆ ಜಲ ಅಂದರೆ ಶುದ್ಧವಾದ ಒಂದು ತೀರ್ಥನ ನಾವು ಇಡಬೇಕು. ಅದನ್ನು ಕೂಡ ತಪ್ಪದೆ ಇಡುವಂಥದ್ದನ್ನು ಮಾಡ್ಕೊಳ್ಳಿ. ಪಂಚಾಮೃತ ಅಂದರೆ ಅಭಿಷೇಕ ಮಾಡುವ ಪದ್ಧತಿ ಇದ್ದು ಪುರುಷರೊಟ್ಟಿಗೆ ನೀವು ಅಭಿಷೇಕನ ಮಾಡಿಸಿ ಅದನ್ನು ಕೂಡ ಒಂದು ಗ್ಲಾಸ್ಗೆ ಪಂಚಾಮೃತ ಆಗುತ್ತೆ. ಅದು ಕೂಡ ನೀವು ನೈವೇದ್ಯವಾಗಿಟ್ಟು ನೀವು ಪ್ರಸಾದವಾಗಿ ಮನೆಯವರು ಸ್ವೀಕಾರ ಮಾಡಬಹುದು. ಆಯಿತಾ? ಇನ್ನೂ ಏನಾದರೂ ಗೊತ್ತಾಗ್ತಿಲ್ಲಪ್ಪ ಅಂದರೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ನಿಮಗೆ ರಿಪ್ಲೈ ಮಾಡ್ತೀನಿ. ಬರಲಾ? ಮತ್ತೊಂದು ನನ್ನ ಡೈಲಿ ಬ್ಲಾಗ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತಾ ಹೋಗ್ತೀನಿ. ಲಾಸ್ಟ್ವರೆಗೂ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಸನ್ನಿಧಿ ಕಡೆಯಿಂದ ಪ್ರೀತಿಯ ಧನ್ಯವಾದಗಳು. ಮತ್ತೆ ಬರ್ತೀನಿ. ನಮಸ್ಕಾರ.